ಜಾತಿ ಗಣಿತ ಕೇಂದ್ರ ಸರ್ಕಾರಕ್ಕೆ ಮುಂದಾಗಿದೆ. 2026 ಆರಂಭ ಮಾಡ್ತಾರೆ. ನೋಡ್ರಿ, ಒನ್ ನೇಷನ್ ಒನ್ ಎಲೆಕ್ಷನ್, ಮಹಿಳಾ ಬಿಲ್ಲು, ಜಾತಿ ಗಣತಿ ಇದೆಲ್ಲವೂ ಕೂಡ ಭಾರತ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ. ಎಲ್ಲ ಒಂದು ಕಡೆ ಏನೋ ಒಂದು ಹೇಳೋದು, ಗಾಳಿಯಲ್ಲಿ ಗನ್ನಾಡಿಸೋದು ಪರಿಸ್ಥಿತಿ ಮಾಡ್ತಕ್ಕಂಥದ್ದು ಇನ್ಮೇಲಾದ್ರು ಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ಇದನ್ನು ನಾನು ಸ್ವಾಗತಿಸ್ತೀವಿ. ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಚಿಂತನೆ, ಅವ್ರು ಕೈಗೊಳ್ಳುವ ಯಾವುದೇ ಒಳ್ಳೆಯ ಕೆಲಸಗಳು ರಾಷ್ಟ್ರಕ್ಕೆ ಪೂರಕವಾಗಿ ಅಭಿವೃದ್ಧಿಯ ಪರವಾಗಿ ಆಗ್ತಕ್ಕಂಥದ್ದು. ಮತ್ತು ಜಾತಿ ಗಣತಿಯನ್ನು ಮಾಡೋದ್ರಿಂದ ಒಂದು ಸಂದೇಶವು ಕೂಡ ಎಲ್ಲರೂ ಕೂಡ ತಲುಪ್ತದೆ. ಈ ದೇಶ ಜಾತ್ಯತೀತ ದೇಶ. ಈ ಜಾತ್ಯತೀತ ದೇಶದಲ್ಲಿ ಸುಮಾರು ವರ್ಷಗಳ ತದನಂತರ ಇದು ಮಾಡ್ತಾ ಇರ್ತಕ್ಕಂಥದ್ದು ಅವಶ್ಯಕತೆ ಇದೆ. ಅದನ್ನು ಮಾಡ್ತಾಯಿದ್ದಾರೆ. ಅಪ್ಪ ಒಂದು ನಿಮಿಷ, ಅವ್ರಿಗೆ ಇನ್ನೇನು ಕೆಲಸ? ಅವ್ರಿಗೆ ಕೆಲಸ ಇದ್ರಲ್ವಾ? ಅವ್ರ ಕೈಲಿ ಏನಾದ್ರು ಕಿಸ್ತಿದ್ರಾ? ಯಾಕೆ ಅವರೇ ಇದ್ರಲ್ಲ, ಯಾಕೆ ಮಾಡಬಾರ್ದಾಗಿತ್ತು? ಮೋದಿಯವ್ರು ಬಂದು 13ನೇ ಬಾರಿ ಪ್ರೈಮ್ ಮಿನಿಸ್ಟ್ರು. ಇವ್ರು ಎಷ್ಟು ಸಾರಿ ಇದ್ದರು, ಎಷ್ಟು ವರ್ಷ ಇದ್ದರು, ಅವತ್ತೇನು ಮಾಡಿದರು? ಎಲ್ಲ ಒಂದು ಕಡೆ ಸಾಮಾನ್ಯ ಜನರ ಮನಸ್ಸನ್ನು ಬದಲಾವಣೆ ಮಾಡೋದು, ಮತ್ತೊಂದು ಮಾಡೋದಕ್ಕಿಂತ ಹೆಚ್ಚಾಗಿ ದೇಶ ದೊಡ್ಡದು, ದೇಶದ ಅಭಿವೃದ್ಧಿ ದೊಡ್ಡದು. ದೇಶದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನು ಕಂಡುಹಿಡಿಬೇಕು ಅನ್ನೋದನ್ನು ಈಗಾಗಲೇ ಮೋದಿಯವರು ಮಾಡಿ 25 ಕೋಟಿ ಕುಟುಂಬಗಳು ಈಗಾಗಲೇ ಮೇಲ್ಪಂಕ್ತಿಗೆ ಬಂದಿರತಕ್ಕಂಥದ್ದು ನಾವು ನೋಡಿದ್ದೇವೆ. ಎಕಾನಮಿಯನ್ನು ಸರಿ ಮಾಡೋದ್ರಿಂದ, ದೇಶದ ಅಭಿವೃದ್ಧಿ ಮಾಡೋದ್ರಿಂದ ಏನಾಗ್ತದೆ ಅನ್ನೋದಕ್ಕೆ ಮೋದಿಯವರು ಕೂಡ ನಮಗೆ ಒಂದು ಉದಾಹರಣೆ ಆಗಿದ್ದಾರೆ. ಈ ರೀತಿಯಾಗಿ ಮಾತಾಡತಕ್ಕಂಥದ್ದು ಬಾಲಿಶವಾದ ಹೇಳಿಕೆಗಳನ್ನು ಬಿಟ್ಟು ದೇಶದ ಸಮಗ್ರ ಅಭಿವೃದ್ಧಿಯಲ್ಲಿ ದೇಶವನ್ನು ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪಾರು ಮಾಡ್ತಕ್ಕಂಥದ್ದಕ್ಕೆ ಒಟ್ಟಾಗಿ ಕೆಲಸ ಮಾಡೋಣ.